ಮಿಡಲ್ ಕ್ಲಾಸ್ ಅವ್ರ ಜೀವನ ಯಾಕೆ ಬೇರೆಯವ್ರನ್ನ ಖುಷಿ ಪಡಿಸೋದ್ರಲ್ಲ ಕಳೆದೋಗ್ಬಿಡುತ್ತೆ ಅಂತ ಯಾವಾಗ್ಲೂ ತಲೆಗೆ ನಾನೇ ಒಳಬಿಟ್ಕೊಂತಿರ್ತೀನಿ. ಸಾಲ ಮಾಡಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಲೆವೆಲ್ ತೋರಿಸ್ಕೊಳ್ಳೋ ತಿರ್ಕೆ ಕೆಲಸ ಯಾಕೆ ಮಾಡ್ತಾರೆ? ಗತ್ತು ಮೇಂಟೈನ್ ಮಾಡಕ್ಕೆ ಸಾಲ ಮಾಡಿ ಮನೆ ಕಟ್ಟಿ ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ಮನೆ ಮಾರೋ ಪರಿಸ್ಥಿತಿ ಬಂದು ಮರ್ಯಾದೆಯಲ್ಲಿ ಹೋಗುತ್ತೋ ಅಂತ ಎದುರ್ಕೊಂಡು ದಿನ ಹೇಡಿಗಳ ತರ ಯಾಕೆ ಬದುಕ್ತಾರೆ? ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲಿ ಟ್ರಿಪ್ ಹೋಗಕ್ಕೆ ಲೋನ್ ಅಲ್ಲಿ ಕಾರ್ ತಗೊಂಡು 1 ವರ್ಷಕ್ಕೆ ಅರ್ಧ ರೇಟಿಂಗ್ ಮಾರ್ಕೊಳ್ಳೋ ಪರಿಸ್ಥಿತಿಗೆ ಯಾಕೆ ಬರ್ತಾರೆ? ಸ್ಯಾಲರಿ 20,000 ಇದ್ರು 2 ಲಕ್ಷದ ಐಫೋನ್ EMI ಅಲ್ಲಿ ತಗೊಂಡು EMI ಗೆ ಮನೆ ಬಾಡಿಗೆಗೆ ಲೈಟ್ ಬಿಲ್ ಗೆ ಪೂರ್ತಿ ಸಂಬಳ ಕಟ್ಟಿ 1 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ದುಡ್ಡಿಲ್ದಂಗೆ ಯಾಕೆ ಮಾಡ್ಕೋತಾರೆ? ಬೇರೆಯವ್ರಿಗೆ ತೋರಿಸ್ಕೊಳ್ಳಕ್ಕೆ ನಿಮ್ ಜೀವನ ಯಾಕೆ ಹಾಳು ಮಾಡ್ಕೋತೀರಾ ಅಂತ ಕೇಳಕ್ ಹೋದ್ರೆ ಸಾಲ ಮಾಡದೆ ಯಾರು ಉದ್ದಾರ ಆಗಿಲ್ಲ. ಸಾಲ ಮಾಡಿದ್ರು ತುಪ್ಪ ತಿನ್ಬೇಕು, ತೀರಿಸುವಾಗ ದೇವರನ್ನ ದಾರಿ ತೋರಿಸ್ತಾನೆ ಅಂತ ನಮ್ಗೆ ಪುಂಗ್ಬಿಡ್ತಾರೆ. ಸಾಲ ಯಾವತ್ತು ತೀರ್ಸೋ ತಾಕತ್ತಿದ್ರೆ ಮಾತ್ರ ಮಾಡ್ಬೇಕು. ತಾಕತ್ತಿದ್ರು ಬಿಸ್ನೆಸ್ ಮಾಡಕ್ಕೂ ಇಲ್ಲ ಸ್ಕಿಲ್ಸ್ ಕಲಿಯಕ್ಕೂ ಮಾಡ್ಬೇಕೆ ಹೊರತು ಬೇರೆಯವ್ರ ಮುಂದೆ ಸ್ಟೈಲ್ ತೋರ್ಸಕ್ ಹೋಗಿ ಬರ್ಬೋದಾಗಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಂದ್ಮೇಲಂತೂ ಅಂಬ್ಲಿ ಕುಡಿದ್ರು ಬಿರಿಯಾನಿ ತಿಂದೆ ಅಂತ ತೋರಿಸ್ಕೊತಾರೆ. ಅಂಬ್ಲಿ ಫೋಟೋ ತೆಗೆದು ಅಂಬ್ಲಿನ ಬಿರಿಯಾನಿ ಮಾಡುವಂತ ಚಾಟ್ ಜಿಪಿಟಿ ಹೇಳ್ಬಿಟ್ಟು ಆ AI ಫೋಟೋನ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಷ್ಟು ಮುಂದುವರೆದಿದ್ದಾರೆ. ಇನ್ನು ಕರೆಕ್ಟ್ ಆಗಿ ಮೀಸೆನೆ ಬರ್ದೇ ಇರೋ ಚಿಕ್ಕ ಹುಡುಗರು ಫ್ರೆಂಡ್ಸ್ ಮುಂದೆ ತೋರ್ಸ್ಕೊಳಕ್ಕೆ ಬೈಕ್ ಬೇಕು ಐಫೋನ್ ಬೇಕು ಅಂತ ಅಪ್ಪ ಅಮ್ಮನ ಮುಂದೆ ಡಿಮ್ಯಾಂಡ್ ಇಟ್ಟು ಅಯ್ಯೋ ಅನ್ಸಿ ಸಾಲ ಮಾಡ್ಸಾದ್ರು ತೆಗೆಸ್ಕೊತಾರೆ. ಆ ಮುಗ್ಧ ತಂದೆ ತಾಯಿ ಕಣ್ಣಲ್ಲಿ ನೀರಾಕ್ಸಿ ತಿಂದಿದ್ದನ್ನ ಗಂಟ್ಲಲ್ಲಿ ಹೆಂಗಿಳಿಯುತ್ತೆ ಅಂತ ನನ್ಗಂತೂ ಗೊತ್ತಿಲ್ಲ. ಇನ್ನು ಕಾಲೇಜಲ್ಲಿ ಇದ್ದಾಗ ಕೆಲವು ಮಿಡಲ್ ಕ್ಲಾಸ್ ಹುಡುಗರು ಓದದ್ ಬಿಟ್ಟು ಒಳ್ಳೊಳ್ಳೆ ಹೇರ್ ಸ್ಟೈಲ್ ಮಾಡ್ಕೊಂಡು ಹುಡುಗಿರಿಗೆ ಲೈನ್ ನೋಡ್ಕೊಂಡು ಫ್ರೆಂಡ್ ಬರ್ತ್ಡೇ ಇದ್ದಾಗ ಅವನೇನೋ ಸಾಧನೆ ಮಾಡಿದಾನೆ ಅನ್ನೋ ತರ ತಲೆಗೆ ಪೇಟ ಹಾಕಿ ಹಾರ ಹಾಕಿ ಶಾಲೋತ್ಸಿ ಸನ್ಮಾನ ಮಾಡ್ಕೊಂಡು ಗ್ರೂಪ್ ಫೋಟೋ ತೆಕ್ಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಲಾಸ್ಟ್ ಬೆಂಚ್ ಬಾಯ್ಸ್ ಅಂತ ಹಾಕೊಂಡು ತಿರ್ಗಾಡ್ತಿರ್ತಾರೆ. ಅಂತವರಲ್ಲಿ ಮಿಡಲ್ ಕ್ಲಾಸ್ ಹುಡುಗನೇ ಊಟ ಇಡಿಸ್ಕೊಳ್ಳೋದು. ಕಾಲೇಜ್ ಮುಗಿದ್ಮೇಲೆ ಫ್ರೆಂಡ್ಸ್ ಎಲ್ಲ ಅವ್ರವ್ರ ಜೀವನ ನೋಡ್ಕೊಂಡು ಇವನಿಗೆ ಟಾಟಾ ಮಾಡ್ತಾರೆ. ಆಗ ಇವನು ಎಲ್ಲೂ ಕೆಲಸ ಸಿಗದೆ ನಾನ್ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿದ್ದೆ ತಪ್ಪು, ಮನೇಲಿ ನನಗೆ ಬೆಲೆನೇ ಕೊಡಲ್ಲ ಬರೀ ದುಡ್ಡೇ ಕೇಳ್ತಾರೆ ಅಂತ ಅಪ್ಪ ಅಮ್ಮಂಗ್ ಬೈದು ಅಮಾಯಕೊಂತರ ಡೌ ಮಾಡ್ಕೊಂಡು ಸ್ಯಾಡ್ ಸ್ಟೇಟಸ್ ಹಾಕೋತಾನೆ. ಅಪ್ಪ ಅಮ್ಮನೂ ಅಷ್ಟೇನೆ. ರಿಲೇಟಿವ್ಸ್ ಬಂದು ನಿಮ್ ಮಗನೋ ಮಗಳು ಏನ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಗತ್ತಲ್ಲಿ ಇಂಜಿನಿಯರ್ ಡಾಕ್ಟರ್ ಅಂತ ಹೇಳ್ಬೇಕು ಅಂತ ಅವ್ರ ಮಕ್ಕಳಿಗೆ ಇಷ್ಟ ಇಲ್ಲ ಅಂದ್ರು ಇಂಜಿನಿಯರಿಂಗ್ MBBS ಸೇರಿಸಿ ದೊಂಬಿ ಮಾಡಕ್ ಬಿಟ್ಟಿದ್ದಾರೆ. ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲದೆ ಫೇಲ್ ಆದ್ರೆ ಪ್ರೆಷರ್ ಹಾಕಿ ಆತ್ಮಹತ್ಯೆ ಮಾಡ್ಕೊಳ್ತಾರ ಮಾಡ್ಬಿಡ್ತಾರೆ. ಅದೇ ಬೇರೆಯವ್ರು ಏನ್ ಅನ್ಕೊಂತಾರೆ ಅಂತ ಯೋಚನೆ ಮಾಡದೆ ಮಕ್ಕಳು ಏನ್ ಓದ್ಬೇಕು ಅಂತ ಇಷ್ಟಪಡ್ತಾರೆ ಅದನ್ನೇ ಓದಿಸಿದ್ರೆ ಶಿಸ್ತಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ಬಿಸ್ನೆಸ್ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ದುಡಿತಿದ್ರೇನೋ ಯಾರಿಗ್ ಗೊತ್ತು. ನನ್ ಫಾಲೋವರ್ಸ್ ನಾನು ಹೇಳೋದು ಇಷ್ಟೇನೆ, ನೀವ್ ಎಲ್ಲಿವರೆಗೂ ಬೇರೆಯವ್ರು ಏನಂತಾರೆ ಅಂತ ಎದುರ್ಕೋತೀರಾ ಅಲ್ಲಿವರೆಗೂ ನೀವು ಮಿಡಲ್ ಕ್ಲಾಸ್ ಬಿಟ್ಟು ಮೇಲೆ ಹೋಗಲ್ಲ. ಯಾರಾದ್ರೂ ಎಣ್ಣೆ ಕುಡ್ಸತ್ರೆ ನೋಡು ಕುಡ್ದು ಸತ್ತೋದ ಅಂತಾರೆ, ಯಾರಾದ್ರೂ ಕುಡಿದೆ ಸತ್ರೆ ನೋಡಿ ಎಂಜಾಯ್ ಮಾಡದೆ ಸತ್ತೋದ ಅಂತಾರೆ. ಅನ್ನೋರು ಹೆಂಗಿದ್ರು ಅಂತಾರೆ. ನೀವು ಕಷ್ಟದಲ್ಲಿದ್ದಾಗ ಅವ್ರು ದುಡ್ಡು ಬೇಕಂತ ಕೇಳಲ್ಲ, ಹಸ್ಕೊಂಡಿದ್ದಾಗ ಊಟ ಹಾಕಲ್ಲ, ಆಸ್ಪತ್ರೆ ಬಿಲ್ ಕಟ್ಟಲ್ಲ, ನೀವು ಸಾಧನೆ ಮಾಡಿದಾಗ ಚಪ್ಪಾಳೆ ತಟ್ಟಲ್ಲ. ಅಂತವ್ರಿಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ತಲೆಗೆ 2 ಬಾಕ್ಲು ಇರ್ಬೇಕು. ಒಂದು ನಿಮಗೆ ಒಳ್ಳೆದ್ ಬಯಸೋರ್ನ ಒಳಗ್ ಬಿಟ್ಕೊಳಕ್ಕೆ, ಇನ್ನೊಂದು ನಿಮ್ ಕಂಡ್ರೆ ಹೊಟ್ಟೆ ಉರ್ಕೊಳ್ಳೋರ್ನ ಒದ್ದೋರ್ಸಕ್ಕೆ. ಅದ್ ಬಿಟ್ಟು ಆದಿ ಬೀದಿ ಹೋಗೋರ್ಗೆಲ್ಲ ತಲೆಲೊಂದೊಂದು ಬಾಗ್ಲು ತೆಕ್ಕೊಂಡು ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡ್ ಕುತ್ಕೊಂಡ್ರೆ ಮನೆಯೊಂದು 3 ಬಾಗ್ಲು ಜೀವನ ಊರ್ ಬಾಗ್ಲು ಅನ್ನಂಗ್ ಆಗ್ಬಿಡುತ್ತೆ.